ಪಶ್ಚಿಮ ಏಷ್ಯಾ ಬಿಕ್ಕಟ್ಟು 260ಕ್ಕೂ ಹೆಚ್ಚು ವಿಮಾನಗಳ ಪ್ರಯಾಣ ರದ್ದು. ಬೆಂಗಳೂರು ಸೇರಿ 5 ವಿಮಾನ ನಿಲ್ದಾಣಗಳಲ್ಲಿ ವೈಮಾನಿಕ ಸಂಚಾರ ವ್ಯತ್ಯಯ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ. ಕೊಲ್ಲಿ ರಾಷ್ಟ್ರಗಳಲ್ಲಿ ನೆಲೆಸಿರುವ ಭಾರತೀಯರ ಸುರಕ್ಷತೆ ನಮ್ಮ ಆದ್ಯತೆ. ಭಾರತೀಯ ವಿದೇಶಾಂಗ ಸಚಿವಾಲಯ ಹೇಳಿಕೆ. ಮಂಗಳೂರು ಎಂಆರ್ಪಿಎಲ್ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಯುದ್ಧ ಮುಂದುವರಿದ್ರೆ ಕಚ್ಚಾ ತೈಲದ ಕೊರತೆ ಎದುರಿಸುವ ಸಾಧ್ಯತೆ. ವರ್ಷದಲ್ಲಿ 1.80 ಕೋಟಿ ಟನ್ ಕಚ್ಚಾ ತೈಲ ಆಮದು ಮಾಡುತ್ತಿದ್ದ ಎಂಆರ್ಪಿಎಲ್. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ. ಕೇಂದ್ರ ರಾಜ್ಯ ಸಂಬಂಧ ಕುರಿತು ರಾಷ್ಟ್ರಮಟ್ಟದ ಚರ್ಚೆಗೆ ಬೆಂಬಲ. ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದಿರುವ ಯುದ್ಧ, ನಿರಂತರ ದಾಳಿಗಳ ಹೊಡೆತಕ್ಕೆ ಒಳಗಾಗುತ್ತಿರುವ ನಾಗರಿಕರು. ವಿಶ್ವಸಂಸ್ಥೆ ತೀವ್ರ ಕಳವಳ. ಇರಾನಿನ ಡ್ರೋನ್ ಕ್ಷಿಪಣಿಗಳನ್ನ ಹೊಡೆದು ಹಾಕಲು ಕ್ರೇನ್ ನೆರವು. ಖತಾರ್ ಯುಎಇ ನಾಯಕರೊಂದಿಗೆ ಝೆಲೆನ್ಸ್ಕಿ ಚರ್ಚೆ. ಸಾರ್ವಜನಿಕರ ರಕ್ಷಣೆಗೆ ಮೊದಲ ಆದ್ಯತೆ. ಗಲ್ಫ್ ರಾಷ್ಟ್ರಗಳಲ್ಲೇ ಅತಿ ಹೆಚ್ಚು ಇರಾನ್ ದಾಳಿ ಎದುರಿಸಿದ ಯುಎಇ. 4 ದಿನಗಳಲ್ಲಿ 1000ಕ್ಕೂ ಹೆಚ್ಚು ದಾಳಿ. ದೇಶಾದ್ಯಂತ ಬಲಪಡಿಸಿಕೊಂಡ ರಕ್ಷಣಾ ವ್ಯವಸ್ಥೆ. ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೆರಿಕ ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ದಾಳಿ. ಅಮೆರಿಕ ಇಸ್ರೇಲ್ಗೆ ಫ್ರಾನ್ಸ್, ಬ್ರಿಟನ್, ಜರ್ಮನಿ ಬೆಂಬಲ. ಅಬುಧಾಬಿ ಸಮೀಪ ದಾಫ್ರಾ ಏರ್ ಬೇಸ್ಗೆ 3 ರಫೇಲ್ ಫೈಟರ್ ಜೆಟ್ಗಳನ್ನ ಕಳುಹಿಸಿದ ಫ್ರಾನ್ಸ್. ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಅಮೆರಿಕ ದಾಳಿ. ಯುದ್ಧ ನಡೆಸಲು ಕಾರಣವೇನೆಂಬ ಮಾಹಿತಿ ನೀಡಲು ಟ್ರಂಪ್ ವಿಳಂಬ. ಅಮೆರಿಕ ಅಧ್ಯಕ್ಷನ ನಡೆಗೆ ವ್ಯಾಪಕ ಟೀಕೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ 37 ಭಾರತೀಯ ಹಡಗುಗಳು. ಆರ್ಥಿಕ ಅಪಾಯದಲ್ಲಿ ಬರೋಬ್ಬರಿ 10,000 ಕೋಟಿ ರೂಪಾಯಿ ಮೌಲ್ಯದ ಸರಕು. ಕೇಂದ್ರ ಸರ್ಕಾರದ ನೆರವು ಕೋರಿದ ಹಡಗು ಮಾಲೀಕರು. ಮಧ್ಯಪ್ರಾಚ್ಯದಿಂದ ಸುಮಾರು 9,000 ಅಮೆರಿಕನರ ಸ್ಥಳಾಂತರ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿಕೆ. ಮಧ್ಯಪ್ರಾಚ್ಯದಲ್ಲಿನ ಬಿಕ್ಕಟ್ಟು, ಭಾರತದಲ್ಲೇ ಉಳಿದುಕೊಂಡಿರುವ ವಿಂಡೀಸ್ ಜಿಂಬಾಬ್ವೆ ಕ್ರಿಕೆಟ್ ತಂಡ ಸ್ವದೇಶಕ್ಕೆ ಸುರಕ್ಷಿತವಾಗಿ ಮರಳಲು ನೆರವಿಗೆ ಮುಂದಾದ ಐಸಿಸಿ.